ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಕ್ ನೀಡಿದ ಬಿಬಿಎಂಪಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತೆ ವಾರ್ನಿಂಗ್ ಅನ್ನ ನೀಡಿದೆ ಬಿಬಿಎಂಪಿ. ಬೀದಿ ಬದಿ ಅಂಗಡಿಗಳ ತೆರವಿಗೆ ಆದೇಶಿಸಿದ ತುಷಾರ್ ಗಿರಿನಾಥ್ ಈಗಲೇ ಎಲ್ಲರೂ ಅಂಗಡಿ ತೆರವು ಮಾಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತೆರವು ಮಾಡದೇ ಇದ್ರೆ ಅಧಿಕಾರಿಗಳೇ ತೆರವು ಮಾಡೋದಕ್ಕೆ ಎಚ್ಚರಿಕೆಯನ್ನ ನೀಡಿದ ತುಷಾರ್ ಗಿರಿನಾಥ್. ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಮತ್ತೆ ಬಿಬಿಎಂಪಿ ಶಾಕ್ ಅನ್ನ ಕೊಟ್ಟಿದೆ. ಬೀದಿ ಬದಿ ಅಂಗಡಿಗಳ ತೆರವು ಈಗಲೇ ಆಗಬೇಕು ಅಂತ ಈಗ ತುಷಾರ್ ಗಿರಿನಾಥ್ ಆದೇಶಿಸಿದ್ದಾರೆ. ತೆರವು ಮಾಡದೇ ಇದ್ರೆ ಅಧಿಕಾರಿಗಳೇ ತೆರವು ಮಾಡ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಥರ ನಡೆಯಲ್ಲ. ಓಕೆ ನಿಮಿಷ ನಮಗೆ ಬರ್ತಾನೆ ಇಲ್ಲ, ಅದು ಬ್ಯಾಕ್ ಸೈಡ್ ಆಫೀಸ್ ಇದೆ, ಇಲ್ಲಿ ನಮಗೆ ಇಲ್ಲಿ ಬರ್ತಾ ಇಲ್ಲ ಅಂತ ಇಲ್ಲಿ ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಈ ಥರ ನಡೆಯಲಿಕ್ಕೆ ಆಗಲ್ಲ. ಇಸ್ ಆಲ್ ಇಲ್ಲಿಗಲ್. ಇದರಲ್ಲಿ ಏನು ಸ್ಟ್ರೀಟ್ ವೆಂಡಿಂಗ್ ಇದೆ ಹೇಳಿ? ಈ ಸ್ಟ್ರೀಟೇ ಇಲ್ಲ ಅಲ್ಲ, ಇದು ಶಾಪಿಂಗ್ ಕಾಂಪ್ಲೆಕ್ಸ್ ಏರಿಯಾ, ದಿಸ್ ಇಸ್ ನಮ್ಮ ಏರಿಯಾ. ಇದರಲ್ಲಿ ನಿಮ್ಮ ಓಕೆ ನಿಮಿಷ ನಮಗೆ ಬರ್ತಾನೆ ಇಲ್ಲ, ಅದು ಬ್ಯಾಕ್ ಸೈಡ್ ಆಫೀಸ್ ಇದೆ, ಇಲ್ಲಿ ನಮಗೆ ಇಲ್ಲಿ ಬರ್ತಾ ಇಲ್ಲ ಅಂತ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಮಂಜುನಾಥ್, ಸದ್ಯ ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ವಾರ್ನಿಂಗ್ ಅನ್ನ ಕೊಟ್ಟಿದೆ, ಕೂಡಲೇ ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ. ಈಗ ಅವರು ಎಲ್ಲಿಗೆ ಹೋಗ್ಬೇಕಂತೆ? ಅವ್ರಿಗೇನಾದ್ರೂ ಪರ್ಯಾಯ ವ್ಯವಸ್ಥೆ ಇದೆಯಾ? ಅವ್ರು ಎಲ್ಲಿ ವ್ಯಾಪಾರ ಮಾಡಬೇಕಂತೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಬೀದಿ ಬದಿ ವ್ಯಾಪಾರಿಗಳಿಗಷ್ಟೇ ತುಷಾರ್ ಗಿರಿನಾಥ್ ಅವರು ಇವತ್ತು ವಾರ್ನ್ ಮಾಡಿರುವಂತದ್ದು. ಒಳಗಡೆ ಇರುವಂತಹ ಕಾಂಪ್ಲೆಕ್ಸ್ ಏನಿದೆ ಜಯನಗರ ಕಾಂಪ್ಲೆಕ್ಸ್ ಸಾಕಷ್ಟು ವಿವಾದಕ್ಕೂ ಕಾರಣ ಆಗುತ್ತೆ. ಆಗಾಗ ಈ ಒಂದು ವಿಚಾರಗಳು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬಂದು ಅವರ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗುವಂತ ಕೆಲಸ ಕೂಡ ಮಾಡುತ್ತೆ ಬಿಬಿಎಂಪಿ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ಜಯನಗರ ಭಾಗದಲ್ಲಿರುವಂತಹ ಡೆಡ್ಲಿ ಮರಗಳು ಸೇರಿದಂತೆ ಒಣಗಿದ ರಂಬೆ ಕೊಂಬೆಗಳು, ಒಣಗಿದ ಮರಗಳನ್ನ ತೆರವು ಮಾಡುವಂತ ಸಂದರ್ಭದಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟೆ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ರು. ವಾಕಲ್ಲೇ ಓಡಾಡಿದಂತಹ ಬೆಂಗಳೂರು ಬಿಬಿಎಂಪಿ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಒಂದ್ ಕಡೆ ಮರಗಳನ್ನ ತೆರವು ಮಾಡುವಂತ ಕೆಲಸ ಮಾಡಿದ್ರು, ಮತ್ತೊಂದ್ ಕಡೆ ರಂಬೆ ಕೊಂಬೆಗಳೆಲ್ಲವೂ ಕೂಡ ತೆರವುಗೊಳಿಸಿ ಸೂಚನೆಯನ್ನು ಕೂಡ ಕೊಟ್ಟರು. ಆದಷ್ಟು ಬೇಗ ಇರುವಂತಹ ಡೆಡ್ಲಿ ಮರಗಳನ್ನ ಕೂಡಲೇ ಶಮನಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಈ ರೀತಿಯಂತ ಒಂದು ಕೆಲಸ ಮಾಡಿದ್ರೆ, ಮತ್ತೊಂದ್ ಕಡೆ ಜಯನಗರ ಕಾಂಪ್ಲೆಕ್ಸ್ ಬಳಿಯೂ ಕೂಡ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಕಾಂಪ್ಲೆಕ್ಸ್ ಒಳಗಡೆ ಇರುವಂತಹ ವ್ಯಾಪಾರಿಗಳು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಹೊರಗಡೆ ಹೆಚ್ಚುವರಿಯಾಗಿ ಜಾಗವನ್ನು ಆಕ್ರಮಿಸ್ಕೊಂಡಿರ್ತಾರೆ. ಹೆಚ್ಚುವರಿಯಾಗಿ ಆಕ್ರಮಿಸಿಕೊಂಡಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ತೊಂದರೆ ಆಗುತ್ತೆ, ವಾಹನ ಸವಾರರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಇದಕ್ಕೆ ಪಾಲಿಕೆಯಲ್ಲಿ ಅವಕಾಶ ಇರೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಹೇಳಿದೆ. ಕೋರ್ಟ್ ಹೇಳಿರುವಂತ ತಕ್ಕನಾಗಿ ಬಿಬಿಎಂಪಿ ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಹೊರಗಡೆ ಏನ್ ಹೆಚ್ಚುವರಿ ಹಾಕೊಂಡಿರ್ತಾರೋ ಅದರಲ್ಲೂ ತಳ್ಳುವಂತಹ ಗಾಡಿಗಳಲ್ಲಿ ಅಂಗಡಿಗಳು ಇಟ್ಕೊಂಡಿದ್ರೆ ಅವ್ರಿಗೆ ಅವಕಾಶ ಮಾತ್ರ ಇರುತ್ತೆ. ಇನ್ನು ಉಳಿದಂತೆ ಅಲ್ಲೇ ಇದ್ದು ಕಂಬಿಗಳನ್ನ ಜೋಡಿಸ್ಕೊಂಡು ಅಲ್ಲೇ ಪರ್ಮನೆಂಟ್ ಆಗಿ ಅಂಗಡಿ ಏನಂತ ಫುಟ್ಪಾತ್ ಹಾಕೊಂಡಿದ್ರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಹಾಗೆ ಇವತ್ತೇ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳಿಗೆ ಜೊತೆಗೆ ಝೋನಲ್ ಕಮಿಷನರ್ಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಈಗ ಏನ್ ಕಾಣಿಸ್ತಾ ಇದೆ, ಹೊರಗಡೆ ಫುಟ್ಪಾತ್ ನಲ್ಲಿರುವಂತಹ ಅಂಗಡಿಗಳು ಕೂಡಲೇ ತೆರವುಗೊಳ್ಬೇಕು. ಜೊತೆಗೆ ತಳ್ಳುವಂತ ಗಾಡಿಗಳಲ್ಲಿ ಏನು ತಂದು ವ್ಯಾಪಾರ ಮಾಡ್ಕೊಂಡ್ರೆ ಅವರು ಮಾಡ್ಕೊಳ್ಬಹುದು. ಅದೇ ಪರ್ಮನೆಂಟ್ ಆಗಿ ಏನಾದ್ರು ಆ ಫುಟ್ಪಾತ್ ನಲ್ಲಿ ಅಂಗಡಿಗಳನ್ನ ಹಾಕೊಂಡಿದ್ರೆ ಅವರ ವಿರುದ್ಧವಾಗಿ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಮುಂದಾಗಿ ಅಂಗಡಿಯನ್ನ ತೆರವು ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮಧುಮಾಲ, ಈಗ ಈ ಒಂದು ವಿಚಾರಕ್ಕೆ ಬೀದಿ ಬದಿ ವ್ಯಾಪಾರಸ್ಥರು ಏನ್ ಹೇಳ್ತಾ ಇದ್ದಾರೆ? ಒಪ್ಪಿಗೆಯನ್ನ ಸೂಚಿಸಿದ್ರ ಅಥವಾ ಏನ್ ಹೇಳಿದ್ರು ಅಂತ ಮಂಜುನಾಥ್? ಮಧುಮಾಲ, ಅಲ್ಲಿರುವಂತ ವ್ಯಾಪಾರಿಗಳು ಪ್ರತಿ ಬಾರಿಯೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಬಂದಾಗ ಅವರ ವಿರುದ್ಧವಾಗಿ ವ್ಯಾಪಾರಿಗಳು ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಇವತ್ತು ಕೂಡ ಅದೇ ರೀತಿಯಾಗಿ ಸರ್ವೇ ಸಾಮಾನ್ಯವಾಗಿ ಮುಂದುವರೆದಿದೆ. ಆದ್ರೆ ಈ ಒಂದು ಫುಟ್ಪಾತ್ ನಲ್ಲಿ ಅವಕಾಶ ಇರೋದಿಲ್ಲ ಎನ್ನುವಂತಹ ಮಾಹಿತಿಯನ್ನ ತುಷಾರ್ ಗಿರಿನಾಥ್ ಅವರು ಕೊಡುವಂತ ಸಂದರ್ಭದಲ್ಲಿ ಆ ಕೋರ್ಟ್ ನಲ್ಲಿ ಇರುವಂತಹ ವಿಚಾರಕ್ಕೆ ತಕ್ಕನಾಗೆ ಮಾತನಾಡಿರುವಂತದ್ದು ತುಷಾರ್ ಗಿರಿನಾಥ್ ಅವರು. ಕೋರ್ಟ್ ಹೇಳಿದಂತೆ ಫುಟ್ಪಾತ್ ನಲ್ಲಿ ಅಂಗಡಿಗಳು ಇಡ್ಲಿಕ್ಕೆ ಅವಕಾಶ ಕೊಡಲಾಗಿದೆ.
ಆ ಅಂಗಡಿಗಳು ಕೇವಲ ತಳ್ಳು ಗಾಡಿಗಳಂದ್ರೆ ಬೆಳಗ್ಗೆ ಬಂದು ಸಂಜೆ ಅದನ್ನ ತೆಗೆದುಕೊಂಡು ಹೋಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿದ್ರೆ ಮಾತ್ರ ಅವರಿಗೆ ಅವಕಾಶ. ಅಲ್ಲೇ ಪರ್ಮನೆಂಟ್ ಆಗಿ ಹೆಚ್ಚುವರಿಯಾಗಿ ಅಂಗಡಿಗಳ ಅಂದ್ರೆ ಸ್ಥಳೀಯ ಅಂಗಡಿಗಳಿರ್ತವೋ ಅವರು ಇನ್ನು ಫುಟ್ಪಾತ್ ಗೆ ಬಂದು ಕಂಬಿಗಳನ್ನ ಜೋಡಿಸ್ಕೊಂಡು ಅದ್ರ ಮೇಲೆ ಇರುವಂತಹ ಸರ್ಗಳನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಈ ರೀತಿಯಾದಂತ ಅಂಗಡಿಗಳನ್ನ ಇಟ್ಕೊಂಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ನಡಿಗೆದಾರರಿಗೆ ತೊಂದರೆ ಆಗುತ್ತೆ, ವಾಹನ ಸವಾರಿಗೂ ಕೂಡ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಏನ್ ಅಂಗಡಿಗಳು ಇಟ್ಕೊಂಡಿರ್ತಾರೋ ಪರ್ಮನೆಂಟ್ ಅಂಗಡಿಗಳು ಅಂದ್ರೆ ಹೆಚ್ಚುವರಿಯಾಗಿ ಬಂದು ಫುಟ್ಪಾತ್ ನಲ್ಲಿ ಹೆಚ್ಚುವರಿ ಅಂಗಡಿಗಳು ಇಟ್ಕೊಂಡಿರ್ತಾರೋ ಅವರು ಕೂಡ ಇಲ್ಲ ನಮ್ಮ ಹೊಟ್ಟೆಪಾಡಿಗೆ ನಾವು ಅಂಗಡಿ ಇಟ್ಕೊಂಡಿರ್ತೇವೆ, ಇವ್ರು ಆಗಾಗ ಬಂದು ನಮ್ಗೆ ತೊಂದರೆ ಕೊಡ್ತಾರೆ ಎನ್ನುವಂತ ಅಳಲನ್ನ ತೋಡ್ಕೊಳ್ಳುವಂತ ಕೆಲಸ ಆಗುತ್ತೆ. ಆದ್ರೆ ಸರ್ಕಾರ ಜೊತೆಗೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ, ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಕೆಲಸ ಇರುತ್ತೋ ಆ ಕೆಲಸವನ್ನ ಅಷ್ಟೇ ಮಾಡ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಈ ರೀತಿಯಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಮಧುಮಾಲಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಪಿಂಗ್ ದಿಸ್ ಇಸ್ ನಮ್ಮ ಏರಿಯಾ. ಇದರಲ್ಲಿ ನಿಮ್ಮ ಓಕೆ ನಿಮಿಷ ನಮ್ಗೆ ಬರ್ತಾನೆ ಇಲ್ಲ, ಅದು ಬ್ಯಾಕ್ ಸೈಡ್ ಆಫೀಸ್ ಇದೆ, ಇಲ್ಲಿ ನಮಗೆ ಇಲ್ಲಿ ಬರ್ತಾ ಇಲ್ಲ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.